ಅವರು ಯಾರದು ನನಗೆ ಮುತ್ತಿಟ್ಟದು? ನನ್ನ ಜೊತೆ ಯಾಕೆ ಆಗಿ ನಡೆದುಕೊಂಡ್ರು? ಅವರು ನನ್ನನ್ನು ಸಪ್ತಾ ಎಂದು ಕರೆದಿದ್ರು ಅಲ್ವಾ? ಯಾರದು? ಅಯ್ಯೋ, ನನಗೆ ಯಾಕೆ ಆ ರೀತಿ ಆಗ್ತಿದೆ? ಅವರು ಸಪ್ತಾಳ ಹುಡುಗ ಇರ್ಬೋದು. ಅವಳ ಸೀರೆಯಲ್ಲಿ ನನ್ನನ್ನು ನೋಡಿ ನನಗೆ ಮುತ್ತು ಕೊಟ್ಟಿದ್ದ ಅಂತ. ಅಯ್ಯೋ ದೇವ್ರೆ, ಯಾಕೆ ನನ್ನನ್ನು ಯಾವಾಗಲೂ ಇಂಥ ಸ್ಥಿತಿಗೆ ತರ್ತೀಯ? ಯಾರ ವ್ಯಕ್ತಿ ಎಂದು ಕಣ್ಣೀರು ಹಾಕ್ತಿದ್ದ ಸ್ವರ ಆ ವ್ಯಕ್ತಿ ಯಾರಿರ್ಬೋದು ಎಂದು ನೋಡಲು ಅಲ್ಲಿದ್ದ ಕಿಟಕಿಯನ್ನು ತೆಗೆದು ಕೆಳಗೆ ಬಗ್ಗಿ ನೋಡಿದರೆ ಅಲ್ಲಿಂದ ಕಾರು ಹೊರಟು ಹೋಗಿ ಆಗಿತ್ತು. ಅರೆ, ಇವನಿಗೆ ಏನಾಯಿತು? ಯಾಕೆ ಏನು ಹೇಳದೆ ಹೊರಟು ಹೋದ? ಬಿಡು, ಕಾಲೇಜಿನ ಯೂತ್ ಪ್ರೆಸಿಡೆಂಟ್ ಅಲ್ವಾ, ಯಾವುದೋ ಟೆನ್ಷನ್ ಇರಬೇಕು ಎಂದು ಯಾಕೆ ಅವನು ಬೇಸರದಲ್ಲಿದ್ದ ಎನ್ನುವುದನ್ನು ಯೋಚಿಸಲು ಹೋಗದ ಸಪ್ತಾ ಪಾರ್ಲರ್ ಒಳಗೆ ಬಂದಿದ್ದಳು. ಓಕೆ ಮೇಡಮ್, ಬಿಲ್ ಎಲ್ಲ ಪೇ ಆಗಿದೆ, ನೀವಿನ್ನೂ ಹೋಗ್ಬೋದು ಎಂದು ಪಾರ್ಲರ್ನ ಹುಡುಗಿ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ ಸಪ್ತಾ ಸ್ವರ ಇದ್ದ ಕಡೆ ಬರುವಳು. ಸ್ವರ, ಕ್ಯಾಬ್ ಬುಕ್ ಮಾಡಿದ್ದೇನೆ, ಅದರಲ್ಲೇ ಹೋಗೋಣ. ನನ್ನ ಸ್ಪೆಷಲ್ ಪರ್ಸನ್ ಬಂದಿದ್ದರು, ಆದರೆ ಯಾವುದೋ ಇಂಪಾರ್ಟೆಂಟ್ ಅಂತ ಅದು ಕಾಲ್ ಬಂದಿತ್ತು ಅನಿಸುತ್ತೆ, ಅದಕ್ಕೆ ಹಾಗೆ ಹೊರಟು ಹೋದರು. ನಾನು ಕ್ಯಾಬ್ ಬುಕ್ ಮಾಡಿದ್ದೇನೆ, ಅದರಲ್ಲಿ ಹೋಗೋಣ ನಡಿ ಎಂದು ಹೇಳುವಳು. ಸಪ್ತಾ ಸಾರಿ ಎಂದು ಅವಳನ್ನು ತಬ್ಬಿ ಅಳುವಳು. ಹೇ ಸ್ವರ, ಏನಾಯಿತು? ಯಾಕೆ ಹೇಳ್ತಿದ್ಯಾ? ನಿಂಗೆ ಈ ಮೇಕಪ್, ಈ ಸೀರೆ ಎಲ್ಲ ಇಷ್ಟ ಆಗ್ತಿಲ್ವೇ? ಏನಾಯಿತು ನೋಡು, ನೀನೀಗೆ ಅಳ್ತಿದ್ರೆ ಮೇಕಪ್ ಎಲ್ಲ ಹಾಳಾಗಿ ಹೋಗ್ತದೆ ಎಂದು ಸಮಾಧಾನ ಮಾಡುವಳು. ಪ್ಲೀಸ್ ಸಪ್ತಾ, ನನ್ನನ್ನು ಇಷ್ಟೊಂದು ವಿಶೇಷವಾಗಿ ನೋಡಬೇಡ. ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆ ಸಪ್ತಾ ಎಂದು ಮತ್ತಷ್ಟು ಕಣ್ಣೀರು ಹಾಕುತ್ತಾ ಹೇಳಿದರೆ ಗೊಂದಲಗೊಂಡವಳು. ಸ್ವರಳಿಗೆ ಕುಡಿಯಲು ನೀರು ಕೊಟ್ಟು ಅವಳನ್ನು ಕೂರಿಸಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡಳು. ನಿನ್ನಿಂದ ಯಾವ ದೊಡ್ಡ ತಪ್ಪಾಗಿದೆ ಸ್ವರ? ನಿನ್ನಿಂದ ಏನೂ ಆಗಿಲ್ಲ ಕಣೋ, ಯಾಕೆ ಈ ರೀತಿ ಹೇಳ್ತಿದ್ಯಾ? ಅವನಿಗೇನಾದರೂ ಅನ್ನ ಈ ಸೀರೆ ಹುಟ್ಟಿದ್ದಕ್ಕೆ? ನನ್ನದೇ ತಪ್ಪು ಇರುವುದು. ಅವನಿಷ್ಟಪಟ್ಟು ಈ ಸೀರೆಯನ್ನು ನನಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದು. ಅವನು ಈ ಸೀರೆಯಲ್ಲಿ ನನ್ನನ್ನು ನೋಡಬೇಕಂತ ಕಾಯ್ತಿದ್ದ. ಆದರೆ ನೀನು ಹುಟ್ಟಿದ್ಯಲ್ಲ, ಅದಕ್ಕೆ ಅವನು ಬೇಸರ ಮಾಡಿಕೊಂಡು ನಿಂಗೇನಾದರೂ ಅಂದಿರ್ಬೋದಾ? ಅದಕ್ಕೆ ನೀನು ಇಷ್ಟೊಂದು ಅಳ್ತಿದ್ಯಾ? ಸಾರಿ ಕಣೋ, ಇದರಲ್ಲಿ ನನ್ನದೇ ತಪ್ಪು ಇರೋದು. ಬಿಡು, ನಾನು ಅವನಿಗೆ ಆಮೇಲೆ ಹೇಳ್ತೇನೆ. ನೀನು ಇಷ್ಟಕ್ಕೆಲ್ಲ ಅಳಬೇಡ. ಬಾ, ಕ್ಯಾಬ್ ಬಂದಿದೆ ಅಂತ ಮೆಸೇಜ್ ಬಂದಿದೆ, ಎದ್ದೇಳು ಮೇಲೆ ಎಂದು ಅವಳ ಕಣ್ಣೀರು ಒರೆಸಿ ಸ್ವರಳ ಹೊರಗೆ ಕರೆದುಕೊಂಡು ಹೋಗೋ ಸಪ್ತಾ ಅವಳ ಜೊತೆ ಕ್ಯಾಬ್ನಲ್ಲಿ ಕುಳಿತು ಕಾಲೇಜ್ ಕಡೆ ಹೋಗಿದ್ದಳು. ನಾನು ಹೇಗೆ ಹೇಳಲಿ ಸಪ್ತಾ, ಆ ನಿನ್ನ ಸ್ಪೆಷಲ್ ಪರ್ಸನ್ ನಿನ್ನನ್ನು ಅಂತ ತಿಳಿದು ನನಗೆ ಮುತ್ತು ಕೊಟ್ಟಿದ್ದಾರೆ. ಗೆಳತಿಯಾಗಿ ನಾನೆಂತ ಮೋಸ ಮಾಡಿದೆ ನಿನಗೆ? ಅಯ್ಯೋ, ಅವರಿಗಾದರೂ ತಿಳಿಯಬಾರ್ದಾ ಯಾಕೆ ಈ ರೀತಿ ಮಾಡಿದರು? ಅವರಿಗೆ ಕೂಡ ನನ್ನಷ್ಟೇ ಮುಜುಗರವಾಗಿರ್ಬೋದಾ? ನನ್ನಷ್ಟೇ ನೋವು ತಿಂತಿರ್ಬೋದಾ? ಅದಕ್ಕೆ ಆ ರೀತಿ ಹೊರಟು ಹೋಗಿದ್ದಾರೆ ಅನಿಸುತ್ತೆ ಎಂದು ಚಿಂತಿಸ್ತಿದ್ದ ಸ್ವರ ಕ್ಯಾಬ್ ಕಾಲೇಜ್ನ ಮುಂದೆ ನಿಂತಾಗ ಇಳಿದವಳು ಸಪ್ತಾ ಜೊತೆ ಹೋಗಿದ್ಲು. ಕಾಲೇಜ್ನಲ್ಲಿ ಎಲ್ಲರೂ ಕೂಡ ಮೊದಲ ವರ್ಷದಿಂದ ಸಪ್ತಾಳನ್ನು ನೋಡುವವರೇ. ಮಾಡಲಿಂಗ್ನಲ್ಲಿ ಅವಳು ಹೆಸರು ಮಾಡಿರುವುದರಿಂದ ಕಾಲೇಜ್ನಲ್ಲೆಡೆ ಹಾಟ್ ಬ್ಯೂಟಿ ಎಂದು ಹೆಸರು ಪಡೆದಿರುವಳು. ಆದರೆ ಇಂದು ಕಾಲೇಜ್ನ ಬ್ಯೂಟಿಯ ಪಕ್ಕದಲ್ಲಿ ಬರುತ್ತಿರುವ ಪಕ್ಕ ಕನ್ನಡತಿ ಹುಡುಗಿಯನ್ನು ನೋಡಿ ಹುಡುಗರೆಲ್ಲರೂ ಕಣ್ಣರಳಿಸಿದರು. ಯಾರೇ ಆದರೂ ಕೂಡ ಒಮ್ಮೆ ತಿರುಗಿ ನೋಡಿ ಹೋಗುತ್ತಿದ್ದರು. ನೋಡ್ದ್ಯಾ ಬ್ಯೂಟಿಗೆ ಇರುವ ಬೆಲೆ? ಇದೇ ನೋಡು, ಈ 1 ವರ್ಷ ನೀನು ನನ್ನ ಜೊತೆ ಎಲ್ಲಿ ತಿರುಗಾಡಿದ್ರು ನಿನ್ನ ಕಡೆ ಯಾರು ನನ್ನನ್ನೇ ಬಾಯಿ ಬಿಟ್ಕೊಂಡು ನೋಡ್ತಿದ್ರು. ಆದರೆ ಇವತ್ತು ನೋಡು, ನಾನಿಷ್ಟು ಹಾಟ್ ಆಗಿ ಕಾಣಿಸ್ತಿದ್ರು ಕೂಡ ನನ್ನನ್ನು ನೋಡದೆ ನಿನ್ನನ್ನು ನೋಡ್ತಿದ್ದಾರೆ. ಇದಕ್ಕೆ ಹೇಳೋದು ಹೆಣ್ಣು ಮಕ್ಕಳು ಅಂದವಾಗಿರಬೇಕು ಅಂತ. ನೀನು ಕೂಡ ತುಂಬ ಬ್ಯೂಟಿಫುಲ್ ಆಗಿದ್ದೆ ಸ್ವರ. ಬ್ಯೂಟಿಫುಲ್ ಆಗಿರುವ ನಿನಗೆ ಸ್ವಲ್ಪ ತಿದ್ದಿದ್ದೇನೆ ಅಷ್ಟೇ. ನೋಡಿ ಹೇಗೆ ಲಕಲಕ ಹೊಳೆಯುತ್ತಿದ್ಯಾ. ಇದು ನಿನ್ನ ನ್ಯಾಚುರಲ್ ಬ್ಯೂಟಿ. ಅದಕ್ಕೆ ಸ್ವಲ್ಪ ಮೇಕಪ್ ಮಾಡಿರ್ಬೋದು, ಆದರೆ ಯಾವುದೇ ಜಿಮ್ಮಿಗೆ ಹೋಗದೆ ಡಯಟ್ ಅನುಸರಿಸದೆ ಹೇಗೆ ಬಾಡಿ ಮೇಂಟೈನ್ ಮಾಡಿದ್ಯಾ. ನಾವು ನೋಡು, ತಿಂಗಳಿಗೆ 1000 ರೂಪಾಯಿ ಖರ್ಚು ಮಾಡಿ ಡಯಟ್ ಜಿಮ್ ಅಂತೆಲ್ಲ ಹೋಗ್ತೇವೆ. ಆದರೆ ಇವತ್ತು ನಿನ್ನನ್ನು ಹೇಗೆ ನೋಡ್ತಿದ್ದಾರೆ. ಇದು ಬ್ಯೂಟಿಗಿರುವ ಬೆಲೆ ಎಂದು ಸಪ್ತಾ ಹೇಳುವಳು. ಎಲ್ಲರೂ ಅದೇ ರೀತಿ ಇರೋಲ್ಲ ಅಲ್ವಾ ಸಪ್ತಾ? ಈ ಬ್ಯೂಟಿ ಅನ್ನೋದು ಎಷ್ಟು ದಿನ ತಾನೇ ಇರಲು ಸಾಧ್ಯ? 5 ವರ್ಷ, 10 ವರ್ಷ, ಆನಂತರ ಎಲ್ಲರಿಗೂ ಕೂಡ ವಯಸ್ಸಾಗುತ್ತೆ. ಎಲ್ಲರ ಮುಖದಲ್ಲೂ ನೆರೆ ಬೀಳುತ್ತೆ. ಬ್ಯೂಟಿಯನ್ನು ನಂಬಿಕೊಂಡು ಪ್ರೀತಿಸಿದರೆ ಅದು ಹೆಚ್ಚು ದಿನ ಬಾಳಿಕೆ ಬರೋಲ್ಲ ಸಪ್ತಾ. ಹೇಗೆ ಮೇಕಪ್ ಪ್ರಾಡಕ್ಟ್ಗಳು ಬಾಳಿಕೆ ದಿನ ಮುಗಿದ ನಂತರ ಉಪಯೋಗಿಸ್ತಿಲ್ಲವೋ ಅದೇ ರೀತಿ ಬ್ಯೂಟಿ ಕೂಡ. ನನಗೆ ಈ ಅಂದ ಚಂದಕ್ಕಿಂತ ಮನಸ್ಸು ತುಂಬ ಮುಖ್ಯ. ಎಲ್ಲ ಹುಡುಗರದು ಒಂದೇ ರೀತಿ ಇರುವುದಿಲ್ಲ, ಮನಸ್ಸನ್ನು ನೋಡಿ ಪ್ರೀತಿಸುವವರು ಕೂಡ ಇರ್ತಾರೆ ಎಂದು ಸ್ವರ ಹೇಳುವಳು. ಇದನ್ನು ಬರೀ ಮಾತನಾಡಲು ಚೆಂದ ಅಷ್ಟೇ ಸ್ವರ. ಈಗಿನ ಕಾಲದ ಯಾರು ಕೂಡ ಮನಸ್ಸನ್ನು ನೋಡೋದಿಲ್ಲ, ಮುಖ ನೋಡೋದು, ಡ್ರೆಸ್ಸಿಂಗ್ ಸೆನ್ಸ್ ನೋಡೋದು. ಈಗ ನಿನ್ನನ್ನೇ ಉದಾಹರಣೆಗೆ ತೆಗೆದುಕೋ. ಈ 1 ವರ್ಷದಲ್ಲಿ ಯಾರಾದರೂ ನಿನ್ನ ಹಿಂದೆ ಬಂದು ಸುತ್ತಿದಾರಾ? ಅಥವಾ ಒಂದು ಪ್ರಪೋಸ್ ಆದರೂ ಮಾಡಿದಾರಾ? ಇಲ್ಲ ಅಲ್ವಾ? ನಿನಗೆ ಇನ್ಸಲ್ಟ್ ಮಾಡುತ್ತಿಲ್ಲ, ನಾನು ಹೇಳುತ್ತಿರೋದು.
ಈಗಿನ ಜನ್ರೇಷನ್ ಫ್ಯಾಕ್ಟನ್ನು. ಇದೇ ವಾಸ್ತವ. ಸ್ವರ ಈಗ ನೋಡು, ನೀನು ಇಷ್ಟು ಮೇಕಪ್ ಮಾಡಿಕೊಂಡು ಚೆನ್ನಾಗಿ ನಡೆದು ಬರ್ತಿದ್ರೆ ಹೇಗೆ ಎಲ್ಲರೂ ಒಮ್ಮೆಯಾದರೂ ತಿರುಗಿ ನೋಡಿ ಹೋಗ್ತಿದ್ದಾರೆ. ಇದನ್ನೇ ನಾನು ಹೇಳೋದು. ಈ ಮನಸ್ಸು, ಪ್ರೀತಿ ಇದೆಲ್ಲ ಬರೀ ಬಾಯಿ ಮಾತಿನಲ್ಲಿ ಭಾಷಣ ಮಾಡಲು ಚೆಂದ. ಎಲ್ಲರ ಈ ಮುಖಕ್ಕೆ, ಬಣ್ಣಕ್ಕೆ ಬೆಲೆ ಕೊಡೋದು ಎಂದು ಹೇಳುವಳು. ನಮ್ಮ ಈಗಿನ ಕಾಲದವರ ದೊಡ್ಡ ತಪ್ಪು ಏನು ಗೊತ್ತಾ? ಬಣ್ಣ, ಮೇಕಪ್ ಇದನ್ನೇ ನಂಬ್ತಿದ್ದೇವೆ. ಹುಡುಗರ ಅಥವಾ ಹುಡುಗಿಯಾದರೂ ಅಷ್ಟೇ. ನಾವು ಜಾಸ್ತಿ ವೆಸ್ಟರ್ನ್ಸ್ ಕಲ್ಚರ್ಗೆ ಪ್ರಾಮುಖ್ಯತೆ ಕೊಡ್ತಿದ್ದೇವೆ. ಅದಕ್ಕೆ ಮನಸ್ಸಿಗೆ ಸಿಗುವ ಬೆಲೆ ಮರೆಯಾಗುತ್ತಿರುವುದು. ಯಾಕೆ ಬರೀ ಬ್ಯೂಟಿಗೆ, ಮೇಕಪ್ಗೆ, ಹಣಕ್ಕೆ ಈಗಿನ ಕಾಲದಲ್ಲಿ ಬೆಲೆ ಅಂತೀಯ? ನೀನು ಏನೋ ಮೇಕಪ್ ಮಾಡದೆ ಒಂದು ಸಾಧಾರಣ ಸೀರೆ ಉಟ್ಟು ನಿನ್ನ ಜಡೆಗೆ ಹೂವು ಮುಡಿದು ನಿಂತ್ಕೋ, ಎಷ್ಟು ಲಕ್ಷಣವಾಗಿ ಕಾಣಿಸ್ತೀಯ ಗೊತ್ತಾ ಎಂದು ಹೇಳಿದಳು. ಸರಿ ಆಯಿತು, ನೀನು ಹೇಳೋ ಪ್ರಕಾರ ನಾನು ಸಾಧಾರಣ ಸೀರೆ ಉಟ್ಟು ಏನು ಮೇಕಪ್ ಮಾಡದೆ ಹೂವು ಮುಡಿಯುವೆ. ಅದೇ ರೀತಿ ಮಾರ್ಕೆಟ್ನಲ್ಲಿರುವ ಹೆಂಗಸರು ಕೂಡ ಸಾಧಾರಣವಾಗಿ ಸೀರೆ ಉಟ್ಟು ಹೂವು ಮುಡ್ದಿರ್ತಾರೆ. ಅವರಿಗೆ ಯಾರಾದರೂ ನೀವು ತುಂಬ ಚೆನ್ನಾಗಿದ್ದೀರಾ, ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಹೇಳ್ತಾರಾ? ಇಲ್ಲ ಅಲ್ವಾ? ನೋಡಿ, ನಾನು ಮೇಕಪ್ ಮಾಡಿಕೊಳ್ಳಿಲ್ಲ ಅಂದರೂ ಕೂಡ ನನ್ನ ಹತ್ತಿರ ಬಣ್ಣ ಇದೆ, ಬಾಡಿ ಇದೆ, ನಾನು ಹೇಗೆ ರೆಡಿ ಆದರೂ ನನ್ನನ್ನು ಒಪ್ಪಿಕೊಳ್ತಾರೆ. ಆದರೆ ಅಲ್ಲಿ ಮಾರ್ಕೆಟ್ನಲ್ಲಿರುವವರನ್ನು ಒಪ್ಪಿಕೊಳ್ತಾರಾ? ಇಲ್ಲ ಅಲ್ವಾ ಅಂತ ಸಪ್ತಕ ಕೂಡ ಸೋಲದೆ ಹೇಳಿದಳು. ಇಲ್ಲಿ ಯಾರಿಗೂ ಅವಮಾನ ಮಾಡುತ್ತಿಲ್ಲ. ಯಾರಿಗಾದರೂ ಬೇಸರ ಆದರೆ ಕ್ಷಮಿಸಿ. ಕಥೆಯನ್ನು ಕಥೆಯಾಗೆ ಹೋದಿ. ನಿನ್ನ ಜೊತೆ ಮಾತಿನಲ್ಲಿ ಗೆಲ್ಲೋಕ್ಕೆ ಆಗೋಲ್ಲ ಸಪ್ತ. ನೀನು ಮೇಕಪ್, ಬ್ಯೂಟಿ, ಹಣ ಇದನ್ನೇ ನಂಬಿಕೊಂಡಿದ್ಯಾ. ಆದರೆ ನನಗೆ ಇದು ಒಂದಿನಕ್ಕೆ ಮಾತ್ರ ಸೀಮಿತ. ಮೇಕಪ್, ಹಣ, ಫಿಗರ್ ಇದೆಲ್ಲ ನನಗೆ ಆಗಿ ಬರೋಲ್ಲ. ನಿನ್ನ ಖುಷಿಗೋಸ್ಕರ ನಾನು ಇದನ್ನು ಹಾಕಿರೋದು ಎಂದು ಹೇಳುವಳು. ಇದನ್ನೇ ನೋಡು ಫ್ರೆಂಡ್ಶಿಪ್ ಅಂತ ಅನ್ನೋದು. ಪ್ರೀತಿಯಲ್ಲಿ ಈ ಬ್ಯೂಟಿ, ಹಣ ಇದೆಲ್ಲ ಬಂದರೂ ಕೂಡ ಫ್ರೆಂಡ್ಶಿಪ್ ಮಧ್ಯದಲ್ಲಿ ಇದು ಯಾವುದೂ ಬರೋದಿಲ್ಲ. ನಾವಿಬ್ಬರು ಎಷ್ಟು ಡಿಫ್ರೆಂಟ್ ಇದ್ದೇವೆ. ನಾವು ಆದರೂ ಕೂಡ ಈ ಸ್ನೇಹ ಅನ್ನುವ ಬಂಧ ನಮ್ಮಿಬ್ಬರನ್ನು ಹತ್ತಿರ ಸೇರಿಸಿದೆ. ನಮ್ಮಿಬ್ಬರ ಮನೋಭಾವನೆಗಳು ಅಜಗಜಾಂತರ ವ್ಯತ್ಯಾಸವಿದೆ. ಆದರೆ ನಮ್ಮ ಸ್ನೇಹ ಗಟ್ಟಿಯಾಗಿದೆ ಎಂದು ಹೇಳುವ ಸಪ್ತ ಸ್ವರಳನ್ನು ತಬ್ಬಿದಾಗ ಸ್ವಲ್ಪ ಹೊತ್ತಿನ ಮುಂಚೆ ನಡೆದ ಘಟನೆಯನ್ನು ಮರೆಯುವ ಸ್ವರ ಸಪ್ತಾಳನ್ನು ತಬ್ಬಿದಳು. ಸ್ವರ ಎಲ್ಲಿ? ಇವತ್ತು ಅವಳು ಫಂಕ್ಷನ್ಗೆ ಬರ್ತಾಳೋ ಇಲ್ವೋ? ಮೊದಲ ವರ್ಷದ ವಿದ್ಯಾರ್ಥಿ ಅಂತ ಹಾಗೆ ಇದ್ದು ಬಿಟ್ಟರೆ ಇವತ್ತು ಪ್ರಪೋಸ್ ಮಾಡೋಣ ಅಂತ ಏನೆಲ್ಲ ಪ್ಲ್ಯಾನ್ ಹಾಕಿಕೊಂಡಿದ್ದೇನೆ. ನಾನು ಸ್ವರ ಒಪ್ಪಿಕೊಂಡ್ರೆ ಮನೆಯಲ್ಲಿ ತಿಳಿಸ್ಬೋದು. ನನ್ನ ರಿಸಲ್ಟ್ ಬಂದ ತಕ್ಷಣ ನಾನು ಬಿಸ್ನೆಸ್ ಕೋರ್ಸ್ಗೋಸ್ಕರ ಫಾರಿನ್ಗೆ ಹೋಗಬೇಕು. ಜೊತೆಗೆ ನನ್ನ ಮಾಡಲಿಂಗ್ನಲ್ಲೂ ಕೂಡ ಯಶಸ್ಸು ಕಾಣಬೇಕು. ಇವತ್ತಿನ ಫಂಕ್ಷನ್ ಮುಗಿದರೆ ನಾನು ಮಿಸ್ಟರ್ ಕರ್ನಾಟಕಕ್ಕೆ ಸೆಲೆಕ್ಟ್ ಆಗ್ಬೋದು. ಇಷ್ಟೆಲ್ಲ ಒಳ್ಳೆಯ ಸುದ್ದಿಗಳ ನಡುವೆ ಸ್ವರ ನನ್ನ ಒಪ್ಪಿಕೊಂಡು ಬಿಟ್ಟರೆ ಸಾಕು. ನನ್ನ ಲೈಫ್ ಆರಾಮ, ಯಾವುದೇ ಗೊಜಲು ಇಲ್ಲದೆ ನೆಮ್ಮದಿಯಾಗಿ ಜೀವನ ನಡೆಸಬೇಕು. ನಾನು ಸ್ವರಳ ಜೊತೆ ಎಂದು ಹೇಳಿಕೊಳ್ಳುತ್ತಾ ಎಲ್ಲೋ ಕಳೆದು ಹೋಗಿದ್ದ ಅರ್ಜುನ್ ಕಣ್ಣಿಗೆ ಸ್ವರ ಬೀಳಲು ಆಶ್ಚರ್ಯಗೊಂಡವನು ತನ್ನ ಕಣ್ಣನ್ನು ತಾನೇ ನಂಬಲಿಲ್ಲ. ಸ್ವರ, ಓ ಮೈ ಗಾಡ್, ಶಿ ಕಿಲ್ ಮಿ ಗಾರ್ಜಿಯಸ್. ನನ್ನ ಸ್ವರನ ಹಿಂದೂ ಅಂತ ಹೇಳಿಕೊಂಡ ಅರ್ಜುನ್ ಮಾತೇ ಮರೆತವನಂತೆ ಸಪ್ತ ಹೇಳಿದಂತೆ ಕ್ಯಾಮರಾಗೆ ಫೋರ್ಸ್ ಕೊಡುತ್ತಿದ್ದ ಸ್ವರಳನ್ನು ನೋಡಿ ಮೈ ಮರೆತನು. ಅರ್ಜುನ್, ಬಾಯಲ್ಲಿ ಗ್ರೂಪ್ ಫೋಟೋ ತೆಗೆಸಿಕೊಳ್ಳೋಣ. ಯಾವ ಕಡೆ ನೋಡ್ತಿದ್ಯಾ? ನೀನು ಈ ದಿನ ನಮ್ಮ ಕಾಲೇಜ್ನ ಕೊನೆಯ ದಿನ. ಗ್ರೂಪ್ ಫೋಟೋ ಇಲ್ಲ ಅಂದರೆ ಹೇಗೆ? ಇನ್ನು ಸ್ವಲ್ಪ ಸಮಯದಲ್ಲಿ ಕಾರ್ಯಕ್ರಮ ಶುರುವಾಗ್ತದೆ ಎಂದು ರೀಮಾ ಬಂದು ಅರ್ಜುನ್ನ ಎಚ್ಚರಿಸಿದಾಗ ತಲೆ ಆಡಿಸಿದ ಅರ್ಜುನ್ ಹೋಗಿ ತನ್ನ ಕ್ಲಾಸಿನವರ ಜೊತೆ ಗ್ರೂಪ್ ಫೋಟೋ ತೆಗೆಸಿಕೊಂಡು ತಡ ಮಾಡದೆ ಸ್ವರಗಾಗಿ ಹುಡುಕುತ್ತಾ ಹೋಗೋಣ. ವಾವ್ ಸ್ವರ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ ನೋಡು. ಮೈ ಗಾಡ್, ಯಾವ ಮಾಡೆಲ್ಗೂ ಕಮ್ಮಿ ಇಲ್ಲ ನೀನು. ಚೆನ್ನಾಗಿ ಬಂದಿದೆ ಎಂದು ಸಪ್ತ ಫೋಟೋ ತೋರಿಸ್ತಿದ್ರೆ ಮುದ್ದಾಗಿ ನಗು ಸ್ವರ ಕೊರಳಿನಲ್ಲಿ ಬೆಚ್ಚಗೆ ಕುಳಿತಿದ್ದ ಮುತ್ತೊಂದು ಪದೇ ಪದೇ ನೆನಪಾಗಲು ಸಪ್ತಾಳ ಮುಂದೆ ತಪ್ಪಿಸ್ತಳಾಗೆ ತಲೆ ತಗ್ಗಿಸಿದಳು. ಸರಿ ಬಾ, ಫಂಕ್ಷನ್ ಶುರು ಆಗುತ್ತೆ. ವೆಲ್ಕಮ್ಗೂ ಎಲ್ಲ ಮುಗಿದ ಮೇಲೆ ನಿನ್ನ ಕ್ಲಾಸ್ನವರ ಜೊತೆ ಕುಳಿತುಕೋ. ನಾನು ಸ್ಟೇಜ್ ಹಿಂದೆ ಹೋಗಬೇಕು. ಯಾಕೆಂದರೆ ನನ್ನ ಫ್ಯಾಷನ್ ಶೋ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ ಆದರೆ ನಾನು ಮಿಸ್ ಕರ್ನಾಟಕ, ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ಎಂದು ಖುಷಿಯಲ್ಲಿ ಹೇಳಿದರೆ ತಲೆ ಆಡಿಸಿದ ಸ್ವರ ಅವಳೊಂದಿಗೆ ಹೋಗೋಳು. ಓ ಶಿಟ್, ಮಧ್ಯಭಾಗದಲ್ಲಿ ಕೂರ್ತಿದ್ದಾಳೆ. ಆ ಕಡೆಗೆ ಹೋಗಲು ಜಾಗವೇ ಇಲ್ಲ. ಈಗ ಫ್ಯಾಷನ್ ಶೋ ಇದೆ. ಈ ಭಾಷಣ ಎಲ್ಲ ಮುಗಿದ ನಂತರ ಅವಳನ್ನು ಮೀಟ್ ಮಾಡಲೇಬೇಕು ಎಂದು ಅವರ ಹಿಂದೆ ಬಂದಿದ್ದ ಅರ್ಜುನ್ ಹೇಳಿಕೊಂಡವನು ಯಾವುದಕ್ಕೂ ಇರಲಿ ಎಂದು ಸಪ್ತಾಳ ಮಾತಿಗೆ ಮುದ್ದಾಗಿ ನಗುತ್ತಿದ್ದ ಸ್ವರಳ ಫೋಟೋ ಹೊಡೆದುಕೊಂಡು ಅಲ್ಲಿಂದ ಹೋಗೋಣ. ನೀಲಾಂಬರಿ ಅವರು ಬಂದ ನಂತರ ಕಾರ್ಯಕ್ರಮ ಶುರುವಾಗಿತ್ತು. ಪ್ರಿನ್ಸಿಪಲ್, ಮುಖ್ಯ ಅತಿಥಿಗಳ ಭಾಷಣವೆಲ್ಲ ಮುಗಿದ ನಂತರ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್, MBA ಫೈನಲ್ ಸ್ಟೂಡೆಂಟ್, ಮೆಡಿಕಲ್ ಫೈನಲ್ ಸ್ಟೂಡೆಂಟ್, BSc, BCom
ಸ್ಟೂಡೆಂಟ್ಗಳಿಗೆ ಫೇರ್ವೆಲ್ ಮಾಡಿ ಮುಂದಿನ ಫ್ಯಾಷನ್ ಶೋ ಕಾರ್ಯಕ್ರಮಕ್ಕೆ ಜಾಗ ಮಾಡಿಕೊಟ್ಟರು. ವಾಸು, ಇಲ್ಲೆಲ್ಲ ನೀನೇ ಓಡಾಡ್ತಾ ಇದೆಯಾ? ಅಗಸ್ತ್ಯಲ್ಲಿ ಬಂದಾಗಿಲಿಂದ ನೋಡಿಲ್ಲ, ಸ್ವಲ್ಪವೂ ಜವಾಬ್ದಾರಿ ಬೇಡವಾ? ಅವನಿಗೆ ಕಾಲೇಜಿನ ಯೂತ್ ಪ್ರೆಸಿಡೆಂಟ್. ಅವನು ಎಲ್ಲೋಗಿದ್ದಾನೆ ಸ್ವಲ್ಪ ನೋಡು. ಹೋಗು ಎಂದು ಕೆಳಗೆ ಮುಖ್ಯ ಅತಿಥಿಗಳ ಸಾಲಿನಲ್ಲಿ ಕುಳಿತಿದ್ದ ನೀಲಾಂಬರಿಯವರು ಮಗ ಕಾಣದೆ ಹೋದಾಗ ವಾಸುಕಿಯನ್ನು ಹತ್ತಿರಕ್ಕೆ ಕರೆದು ಹೇಳುವರು. ಇದೆಲ್ಲ ವ್ಯವಸ್ಥೆ ಮಾಡಿದ್ದು ಅವನೇ ಆಂಟಿ, ಆದರೆ ಈಗ ಸ್ವಲ್ಪ ಹೊತ್ತಿನ ಮುಂಚೆಯಿಂದ ಎಲ್ಲೂ ಕಾಣುತ್ತಿಲ್ಲ. ಎಲ್ಲೋಗಿದ್ದಾನೇನೋ ಏನೋ, ನಾನು ಹುಡುಕ್ತೇನೆ, ನೀವು ಫಂಕ್ಷನ್ ನೋಡಿ ಎಂದು ಹೇಳಿದ ವಾಸುಕಿ ಅಗಸ್ತ್ಯನನ್ನು ಹುಡುಕಲು ಹೋಗುತ್ತಿದ್ದವನು ಪ್ರಿನ್ಸಿಪಾಲ್ ಕರೆದಾಗ ಅವರ ಹತ್ತಿರ ಹೋಗಿದ್ದನು. ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗದೆ ಒಬ್ಬನೇ ಕೂತಿದ್ದ ಅಗಸ್ತ್ಯ ನೋವು ಅನುಭವಿಸ್ತಾ ಇದ್ದನು. ಆ ಹುಡುಗಿ ಯಾರು? ಅದು ನನ್ನ ಸಪ್ತ ಅಲ್ಲ. ನಾನು ಸಪ್ತಗೆ ಕೊಡಿಸಿದ ಸೀರೆಯನ್ನು ಹುಟ್ಟಿಕೊಂಡು ನನ್ನ ಕಣ್ಮುಂದೆ ಯಾಕೆ ಬಂದಳು? ಇದೆಲ್ಲ ಸಪ್ತ ಬೇಕು ಅಂತ ಮಾಡಿದ್ಲ? ಅವಳು ಯಾಕೆ ಈ ರೀತಿ ಮಾಡ್ತಾಳೆ? ನನ್ನ ಆತುರದ ಬುದ್ಧಿಯಿಂದ ನನ್ನ ಪ್ರೀತಿಸಿದ ಹುಡುಗಿಗೆ ಕೊಡಬೇಕಾಗಿದ್ದ ಮುತ್ತನ್ನು ಯಾವುದೋ ಅಪರಿಚಿತ ಹೆಣ್ಣಿನ ಪಾಲಾಯ್ತಲ್ವಾ? ಓ ಗಾಡ್, ನಾನು ಯಾಕೆ ಇಂಥ ತಪ್ಪು ಮಾಡಿದೆ? ಐ ಆಮ್ ಸಾರಿ ಸಪ್ತ, ನಾನು ನಿಂಗೆ ತಕ್ಕವನಲ್ಲ. ನನ್ನಿಂದ ದೊಡ್ಡ ತಪ್ಪಾಯಿತು. ನಿಂಗೆ ಹೇಗೆ ಮುಖ ತೋರಿಸಲಿ ನಾನು? ಪಾಪಿ ನಾನು, ನಿನ್ನ ಪ್ರೀತಿಗೆ ಲಾಯಕ್ಕಿಲ್ಲ ಎಂದು ತನ್ನ ಕೈಯನ್ನು ಅಲ್ಲಿಂದ ಬಾಕ್ಸಿಂಗ್ ಬ್ಯಾಗ್ಗೆ ಹೊಡೆಯುತ್ತಿದ್ದ ಅಗಸ್ತ್ಯ ತನ್ನ ಹುಡುಗಿಗೆ ತಾನು ಮೋಸ ಮಾಡಿದೆ ಎನ್ನುವಂತೆ ನೋವು ಅನುಭವಿಸ್ತಿದ್ದನು. ಅವಳಿಗೆ ಇದನ್ನು ಹೇಳಿದರೆ ಅವಳು ಹೇಗೆ ಇದನ್ನು ತೆಗೆದುಕೊಳ್ಬೋದು? ನೋವು ಪಡ್ತಾಳ, ಇಲ್ಲ ಗೊತ್ತಿಲ್ಲದೆ ನಡೆದದ್ದು ಅಂತ ಸುಲಭವಾಗಿ ತೆಗೆದುಕೊಳ್ಳುತ್ತಾ? ಆದರೂ ನಾನು ಮಾಡಿದ ತಪ್ಪು. ನನ್ನ ಹುಡುಗಿಗೆ ಕೊಡಬೇಕಾದ ಮುತ್ತು ಅದು ಹೇಗೆ ಆ ಹೆಣ್ಣಿಗೆ ಕೊಟ್ಟೆ ನಾನು? ಅದು ಸರಿ. ಆ ಹುಡುಗಿ ಯಾರು? ಅವಳ್ಯಾಕೆ ನಾ ಸಪ್ತಗೆ ಕೊಡಿಸಿದ ಸೀರೆ ಹುಟ್ಟು ನಾನು ಇಷ್ಟಪಡುವ ಅಲಂಕಾರದಲ್ಲಿದ್ಲು? ಇದೆಲ್ಲ ಹೇಗೆ ನಡೆಯಿತು ಎಂದು ಪದೇ ಪದೇ ಅದನ್ನೇ ನೆನಪಿಸಿಕೊಳ್ಳುತ್ತಿದ್ದ ಅಗಸ್ತ್ಯ ಸ್ಪೋರ್ಟ್ಸ್ ರೂಮಿನಿಂದ ಹೊರಬಂದವನು ವಾಲಿಬಾಲ್ ಗ್ರೌಂಡ್ನತ್ತ ಹೋಗಿ ತನ್ನ ಕೋಟ್ ಬಿಚ್ಚಿಟ್ಟು ಟೈಯನ್ನು ಕಿತ್ತೆಸೆದು ಒಬ್ಬನೇ ವಾಲಿಬಾಲ್ ಆಡುತ್ತಾ ಆ ಕ್ಷಣಕ್ಕೆ ಇದನ್ನೆಲ್ಲ ಮರೆಯಬೇಕು ಎಂದು ನಿರ್ಧರಿಸಿದನು. ಸ್ವರ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನನ್ನ ಫ್ಯಾಷನ್ ಶೋ ಆಗುತ್ತೆ. ಫ್ಯಾಷನ್ ಶೋಗೆ ಎಲ್ಲ ತಯಾರಿ ಮಾಡ್ತಿದ್ದಾರೆ. ನೀ ನನ್ನ ವಿಡಿಯೋ ಎಲ್ಲ ಮಾಡಿಕೊ ಆಯಿತಾ ಎಂದು ತಿಳಿಸಿದ ಸಪ್ತ ಮೇಲೆದ್ದವಳು ರೆಡಿಯಾಗಲು ಡ್ರೆಸ್ಸಿಂಗ್ ರೂಮಿನತ್ತ ಹೋಗಿದ್ದಳು. ಡ್ರೆಸ್ಸಿಂಗ್ ರೂಮ್ ಎದುರಿಗೆ ವಾಲಿಬಾಲ್ ಕೋರ್ಟ್ ಇದ್ದುದರಿಂದ ಅತ್ತ ಕಡೆ ನಡೆದು ಹೋಗುತ್ತಿದ್ದ ಸಪ್ತ ಆ ದೊಡ್ಡ ಗ್ರೌಂಡ್ನಲ್ಲಿ ಅಗಸ್ತ್ಯ ಒಬ್ಬನೇ ಬೆವರು ಸುರಿಸುತ್ತಾ ಆ ರಾತ್ರಿಯೆಲ್ಲ ಆಟವಾಡುತ್ತಿರುವುದನ್ನು ಕಂಡು ಗೊಂದಲಗೊಂಡವಳು ಓಡು ನಡುಗೆಯಲ್ಲೇ ಅವನ ಹತ್ತಿರ ಹೋಗುವಳು. ಅಸ್ತ್, ಇಲ್ಲೇನು ಮಾಡ್ತಿದ್ಯಾ? ನೀನು ಫಂಕ್ಷನ್ ಹಾಲ್ನಲ್ಲಿ ನಿನ್ನ ನೋಡಲೇ ಇಲ್ಲ. ಇಲ್ಲ, ನಿನ್ನ ಮಾಮ್ ಕೂಡ ಬಂದಿದ್ದಾರೆ. ನೀನು ಯಾಕೆ ಈ ರಾತ್ರಿಯಲ್ಲಿ ಒಬ್ಬನೇ ಆಟ ಆಡ್ತಿದ್ಯಾ ಕೇಳಿದ್ಲು. ಸಪ್ತ, ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ ಎಂದು ಬಾಲನ್ನು ಎತ್ತಲು ಎಸೆದವನು ಓಡಿ ಬಂದು ಸಪ್ತಾಳನ್ನು ತಬ್ಬಿದನು. ಏನಾಯಿತು? ನೀನು ತುಂಬ ಬೇಸರದಲ್ಲಿರುವಾಗಿದೆ, ಏನಾಯಿತು? ಯಾರಾದರೂ ಏನಾದರೂ ಅಂದ್ರ? ಯಾಕೆ ಈ ರೀತಿ ತಪ್ಪು ಮಾಡಿದವನ ರೀತಿ ಆಡ್ತಿದ್ಯಾ? ಏನಾಯಿತು? ನನ್ನ ಹತ್ರ ಹೇಳಿಕೋ ಎಂದು ಸಪ್ತ ಕೇಳಿಕೊಂಡಳು. ನನ್ನಿಂದ ಒಂದು ತಪ್ಪಾಗಿದೆ ಸಪ್ತ, ನಿಂಗೆ ಕ್ಷಮಿಸ್ತೀಯೋ ಇಲ್ವೋ ಗೊತ್ತಿಲ್ಲ. ಆದರೆ ಅದನ್ನು ಹೇಳಿ ನಿನ್ನ ಮುಂದೆ ಹೇಗೆ ಚಿಕ್ಕವನಾಗಲಿ? ನನ್ನ ಮೊದಲ ಪ್ರೀತಿ, ನನ್ನ ಮೊದಲ ಎಲ್ಲವೂ ನಿಂಗೆ ಸೇರಬೇಕು ಸಪ್ತ. ಆದರೆ ಎಂದು ಹೇಳಿ ಮಾತು ನಿಲ್ಲಿಸಿದ. ನನ್ನ ಫ್ರೆಂಡ್ ನೀನು ಕೊಡಿಸಿದ್ದ ಸೀರೆ ಹುಟ್ಟಿದ್ದಕ್ಕೆ ಈ ರೀತಿ ಆಡ್ತಿದ್ಯಾ? ನನಗೆ ನೀನು ಕೊಡಿಸಿದ ಸೀರೆ ಇಷ್ಟವಾಗಲಿಲ್ಲ, ಅದಕ್ಕೆ ಅವಳಿಗೆ ಅದನ್ನು ಉಡಲು ಕೊಟ್ಟೆ. ಅವಳು ಪಾಪ ಗೊತ್ತಾ, ತುಂಬ ಒಳ್ಳೆ ಹುಡುಗಿ. ಅವರ ಅಮ್ಮ ಫಂಕ್ಷನ್ಗೆ ಕಳಿಸಿಲ್ಲ ಅಂತಿದ್ರು. ಕೊನೆಗೆ ನಾನೇ ಬಲವಂತ ಮಾಡಿ ಹೀಗೆ ಶಾಪಿಂಗ್ ಮಾಡಲು ಆಗೋಲ್ಲ ಅಂತ ನೀನು ನನಗೆ ಮೊದಲ ಬಾರಿಗೆ ಕೊಟ್ಟ ಸೀರೆಯನ್ನು ಅವಳಿಗೆ ಉಡಿಸಿದೆ. ಹಾಗೆ ಯಾಕೋ ನೀನು ಇಷ್ಟಪಟ್ಟ ಅಲಂಕಾರದಲ್ಲಿ ನನ್ನ ಗೆಳತಿಯನ್ನು ನೋಡಬೇಕನಿಸಿತು. ಅದಕ್ಕೆ ಅವಳಿಗೆ ಅದೇ ರೀತಿ ರೆಡಿ ಮಾಡಿಸಿದೆ. ಐ ಆಮ್ ರಿಯಲಿ ಸಾರಿ. ತುಂಬ ಬೇಸರ ಆಗಿದೆ ಅಲ್ವಾ ನಿಮಗೆ ಎಂದು ಸಪ್ತ ಮುಗ್ದಳಂತೆ ಹೇಳಿದರೆ ಅವಳಿಗೆ ಮನಸ್ಸೋಳುವ ಅಗಸ್ತ್ಯ ಅವಳ ಮುಂದೆ ಮಂಡಿಯೂರಿ ಕುಳಿತನು. ನೀನು ಯಾಕೆ ಇಷ್ಟು ಒಳ್ಳೆಯವಳು ಸಪ್ತ? ನೀನು ಇಷ್ಟೊಂದು ಒಳ್ಳೆಯವಳಾಗಿದ್ದರೆ ನಾನು ಮಾಡಿದ ತಪ್ಪು ನನಗೆ ಪದೇ ಪದೇ ನೆನಪಾಗ್ತದೆ. ನಾನು ಪಾಪಿ, ನಾನು ಆ ಹುಡುಗಿಗೆ ಎಂದು ಅವನು ಸ್ವರಳಿಗೆ ಮುತ್ತು ಕೊಟ್ಟ ವಿಷಯವನ್ನು ಹೇಳಲು ಹೋದರೆ ತಡೆಯುವ ಸಪ್ತ ಬೇಡವೆಂದು ತಲೆ ಆಡಿಸಿದಳು. ನೀನು ಹೇಗೆ ಅಂತ ನನಗೆ ಗೊತ್ತು ನಾನು ನಿನ್ನನ್ನು ನೀನು ತುಂಬ ಫೇಮಸ್, ಹ್ಯಾಂಡ್ಸಮ್, ಹಣ ಇಟ್ಟಿದ್ಯಾ ಅಂತ ಪ್ರೀತಿಸಿರ್ಬೋದು. ಆದರೆ ಒಂದು ಕಡೆ ನಾನು ನಿನ್ನ ಮನಸ್ಸಿಗೆ ಸೋತಿದ್ದೇನೆ ನೀನು ಎಷ್ಟು ಒಳ್ಳೆಯವನಂತ ನನಗಲ್ಲದೆ ಇನ್ಯಾರಿಗೆ ಗೊತ್ತಿರಲು ಸಾಧ್ಯ ಹೇಳು? ನೀನು ಯಾವುದೇ ತಪ್ಪು ಮಾಡಿಲ್ಲ, ನಿನ್ನ ಕಡೆಯಿಂದ ಯಾವುದೇ ತಪ್ಪು ಆಗೋಲ್ಲ. ನಿನ್ನನ್ನು ನಾನು ನಂಬ್ತೇನೆ. ಯಾಕೆಂದರೆ ನೀನು ನನಗೆ ಎಲ್ಲ ರೀತಿಯ ಫ್ರೀಡಮ್ ಕೊಟ್ಟಿದ್ಯಾ. ಒಬ್ಬ ಹುಡುಗ ನನ್ನನ್ನು ತಬ್ಬಿದ್ರು ಅಥವಾ ನನ್ನ ಕೆನ್ನೆಗೆ ಮುತ್ತು ಕೊಟ್ಟರು ನೀನೇನು ಅದಕ್ಕೆ ಅಸೂಯೆ ಪಡೋಲ್ಲ.
ಹಾಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ತಪ್ಪು ತಿಳಿಯೋಲ್ಲ. ಅಂಥದ್ರಲ್ಲಿ ನಿನ್ನ ಬಗ್ಗೆ ನಾನು ಹೇಗೆ ತಪ್ಪು ತಿಳಿಯಲಿ? ಏನು ಯೋಚಿಸ್ಬೇಡ, ಹೋಗಿ ಫ್ರೆಶ್ ಆಗಿ ನನ್ನ ಫ್ಯಾಷನ್ ಶೋ ನೋಡಲ್ವಾ? ಹಾಗೆ ನನ್ನ ಫ್ರೆಂಡ್ ಸ್ವರನ ಕ್ಷಮಿಸಿಬಿಡು. ಇದರಲ್ಲಿ ಅವಳ ತಪ್ಪು ಏನಿಲ್ಲ. ಅವಳು ತುಂಬ ಮುಗ್ಧೆ, ಅವಳಿಗೇನು ಗೊತ್ತಾಗೋಲ್ಲ. ನಾನು ಕೊಟ್ಟೆ ಅಂತ ಸೀರೆ ಹುಟ್ಟಿದ್ದು ಎಂದು ಹೇಳಿ ಅಗಸ್ತ್ಯನ ತಲೆ ಸವರಿ ಅಲ್ಲಿಂದ ಎದ್ದು ಹೋಗುವಳು. ಇದೇ ಕಾರಣಕ್ಕೆ ನಾನು ನಿನ್ನನ್ನು ಪ್ರೀತಿಸ್ತಿರೋದು ಸಪ್ತ. ನೀನು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀಯ. ನಾನು ಹೇಳದೆ ಹೋದರೂ ಆ ವಿಷಯದ ಅರಿವು ನಿನಗೆ ಆಗಿದೆ. ಅದಕ್ಕಾಗಿ ಇಷ್ಟೆಲ್ಲ ಸಮಾಧಾನ ಮಾಡಿದ್ಯಾ ನನಗೆ. ಆದರೆ ನೀನು ಹೇಳಿದಂತೆ ನಾನು ಆ ನಿನ್ನ ಫ್ರೆಂಡ್ ಸ್ವರಳನ್ನು ಸುಮ್ಮನೆ ಬಿಡೋದಿಲ್ಲ. ನಿನ್ನ ಪಾಲಿಗೆ ಸಿಗಬೇಕಾದದನ್ನು ಅವಳು ದೋಚಿಕೊಂಡಿದ್ದಾಳೆ. ಅವಳು ಖಂಡಿತ ಮುಗ್ಧಳಲ್ಲ. ನೀನು ತಪ್ಪು ತಿಳಿದಿದ್ಯಾ ಸಪ್ತ. ಯಾರು ಕೂಡ ಈಗಿನ ಕಾಲದಲ್ಲಿ ಮುಗ್ಧರಾಗಿರಲ್ಲ, ಮುಗ್ಧರಂತೆ ನಟಿಸ್ತಾರೆ ಅಷ್ಟೇ. ಇಂಥವರನ್ನು ಕಂಡ್ರೆ ನನಗೆ ಸ್ವಲ್ಪವೂ ಆಗೋದಿಲ್ಲ. ನಮ್ಮಿಬ್ಬರ ನಡುವೆ ಇನ್ನೊಬ್ಬಳು ಬರಲು ನಾನು ಬಿಡೋದಿಲ್ಲ. ಇದೇ ರೀತಿ ಮುಗ್ಧರಂತೆ ವರ್ತಿಸಿ ಇಂಥ ರೀತಿಯ ಹೆಣ್ಣು ಮಕ್ಕಳು ಇಬ್ಬರು ಸುಂದರ ಪ್ರೇಮಿಗಳ ನಡುವೆ ಬಂದು ಅವರ ಜೀವನ ಹಾಳು ಮಾಡ್ತಾರೆ. ಆ ರೀತಿ ನಮ್ಮ ಜೀವನವಾಗಲು ನಾನು ಬಿಡೋದಿಲ್ಲ. ಆರಂಭದಲ್ಲಿಯೇ ಪಾಠ ಕಲಿಸ್ತೇನೆ ನಾನು. ಈ ಅಗಸ್ತ್ಯ ಹೇಗೆ ಎಂದು ತಿಳಿಯಬೇಕಾಗಿದೆ ಆಕೆಗೆ. ಇನ್ನು ಅವಳು ನಿನ್ನಿಂದ ದೂರ ಇರಬೇಕು ಎಂದು ಹೇಳಿಕೊಂಡು ಅಗಸ್ತ್ಯ ರೋಷದಲ್ಲಿ ಎದ್ದವನು ಆಡಿಟೋರಿಯಂ ಕಡೆ ಹೋಗುವನು. ಫ್ಯಾಷನ್ ಶೋ ಶುರುವಾಗಲು ಇನ್ನು 20 ನಿಮಿಷ ಸಮಯವಿದೆ. ಬಾಟಲಲ್ಲಿ ನೀರು ಖಾಲಿಯಾಗಿದೆ. ಡ್ರಿಂಕಿಂಗ್ ವಾಟರ್ ಹಾಲ್ನತ್ತ ಹೋಗಿ ನೀರು ಕುಡಿದು ಬರೋಣ ಎಂದು ಹೇಳಿಕೊಂಡ ಸ್ವರ ಮೇಲೆದ್ದವಳು ಆಡಿಟೋರಿಯಂನಿಂದ ಆಚೆ ಬಂದು ಕುಡಿಯುವ ನೀರಿರುವ ಜಾಗದತ್ತ ಹೋಗುವಳು. ಸ್ವರ ಅಂದರೆ ಆ ಹುಡುಗಿಯೇ, ಯಾವಾಗಲೂ ಸಪ್ತ ಜೊತೆ ಇರುವವಳು. ತಲೆ ತಗ್ಗಿಸಿ ಎದ್ದು ನನ್ನ ಹುಡುಗಿಯ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದಾಳೆ. ಅವಳನ್ನಂತೂ ನಾನು ಸುಮ್ಮನೆ ಬಿಡೋಲ್ಲ ಎಂದು ಹೇಳಿಕೊಳ್ಳುತ್ತಾ ಆಡಿಟೋರಿಯಂ ಕಡೆ ಹೆಜ್ಜೆ ಹಾಕ್ತಿದ್ದ ಅಗಸ್ತ್ಯ. ಪಾರ್ಲರ್ನಲ್ಲಿ ಕಂಡ ಹೆಣ್ಣು ತನಗೆ ಬೆನ್ನಾಗಿ ಹೋಗುತ್ತಿರುವುದು ಕಂಡು ಅವಳೇ ಸ್ವರ ಎಂದು ಹೇಳಿಕೊಂಡವನು ಅವಳ ಹಿಂದೆ ಹೆಜ್ಜೆ ಹಾಕಿದನು. ನೀರು ಕುಡಿದ ಸ್ವರ ಸ್ವಲ್ಪ ಸುಧಾರಿಸಿಕೊಳ್ಳಲು ಕುಳಿತುಕೊಂಡವಳು ಇದ್ದಕ್ಕಿದ್ದಂತೆ ಲೈಟ್ ಆಫ್ ಆಗಿದ್ದು ನೋಡಿ ಬೆಚ್ಚಿದಳು. ಅಯ್ಯೋ, ಇದೇನಿದು, ಕರೆಂಟ್ ಹೊರಟೇ ಹೋಯ್ತಾ? ಈ ದೊಡ್ಡ ಹಾಲ್ನಲ್ಲಿ ನಾನೊಬ್ಬಳೇ ಇದ್ದೀನಿ ಎಂದು ಬೆಚ್ಚಿದವಳು ಹೊಗಳು ನುಂಗಿ ಕುಳಿತಲ್ಲೇ ಗಡಗಡ ನಡುಗಲು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅಲ್ಲಿಗೆ ಬರುವ ಅಗಸ್ತ್ಯ ಲೈಟ್ ಆನ್ ಮಾಡಿ ಸ್ವರ ಕಡೆ ರೋಷದಲ್ಲಿ ನೋಡಿದರೆ ತನ್ನ ಮುಂದೆ ಹಸಿದ ಹೆಬ್ಬುಲಿಯಂತೆ ನಿಂತಿದ್ದ ಅಗಸ್ತ್ಯನನ್ನು ನೋಡಿ ಸ್ವರ ಬೆಚ್ಚಿ ಎದ್ದು ನಿಂತಳು. ಅರೆ, ನನ್ನ ಪಾಲಿನ ದೇವರು ಅಗಸ್ತ್ಯ ಸರ್ ಇಲ್ಲಿಗೆ ನೀರು ಕುಡಿಯಲು ಬಂದಿದ್ದಾರಾ? ಎಷ್ಟು ದಿನವಾಗಿತ್ತು ಇವರನ್ನು ಈ ರೀತಿ ನೇರವಾಗಿ ನೋಡಿ. ಕೋಪದಲ್ಲಿರುವ ಹಾಗಿದ್ದಾರೆ ಯಾಕೆ ಅಂತ ಅಂದುಕೊಂಡ ಸ್ವರ ಅವನನ್ನು ನೋಡಿ ತಲೆ ತಗ್ಗಿಸಿದ್ರೆ ಅವಳ ಹತ್ತಿರ ಬರುವ ಅಗಸ್ತ್ಯ ತನ್ನ ಒಂದೇ ಕೈಯಲ್ಲಿ ಅವಳ ಗಲ್ಲವನ್ನು ಹಿಡಿದು ಮೇಲೆತ್ತಿದವನು ಅವಳನ್ನು ಗೋಡೆಗೆ ಹೊರಗಿಸಿ ತನ್ನೆರಡು ಕೈಗಳನ್ನು ಗೋಡೆಯ ಮೇಲಿಟ್ಟು ಅವಳನ್ನು ಬಂಧಿಸುವನು. ಡು ಯು ಲವ್ ಮೀ? ಹೇಳು ಈಡಿಯಟ್, ನನ್ನನ್ನು ಪ್ರೀತಿಸ್ತಿದ್ಯಾ ನೀನು ಎಂದು ಗೋಡೆಗೆ ಮುಷ್ಟಿ ಮಾಡಿ ಹೊಡೆದು ಕೇಳಿದರೆ ಬೆಚ್ಚುವ ಸ್ವರ ಭಯದಲ್ಲಿ ಅವನನ್ನು ತಲೆ ಎತ್ತಿ ನೋಡಿದಳು. ಸರ್ ಸರ್ ಏನು ಹೇಳ್ತಿದ್ದೀರಾ ನೀವು? ನಾನು ನಿಮ್ಮನ್ನು ಎಂದು ತಡವರಿಸುತ್ತಾ ಕೇಳಿದಳು. 1 ವರ್ಷದಿಂದ ನಿನ್ನನ್ನು ಗಮನಿಸ್ತಿದ್ದೇನೆ. ನನ್ನನ್ನು ಕಂಡಾಗಲೆಲ್ಲ ತಲೆ ತಗ್ಗಿಸ್ತೀಯಾ, ಕದ್ದು ಕದ್ದು ನನ್ನನ್ನು ನೋಡ್ತೀಯಾ? ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಗೊತ್ತೋ ಗೊತ್ತಿಲ್ಲದಂತೆ ನನ್ನನ್ನು ಫಾಲೋ ಮಾಡೋದು, ಇದೆಲ್ಲವನ್ನು ನಾನು ಗಮನಿಸಿದ್ದೀನಿ. ನಾಚಿಕೆ ಆಗೋಲ್ವಾ ನಿನಗೆ ನಿನ್ನ ಗೆಳತಿಯ ಲವ್ವರ್ ಅನ್ನು ಪ್ರೀತಿಸಲು ಎಂದು ಗುಡುಗಿದರೆ ಅಚ್ಚರಿಗೊಂಡ ಸ್ವರ ಅವನನ್ನು ಗೊಂದಲದಲ್ಲಿ ನೋಡಿದಳು. ನೀವೇನು ಹೇಳ್ತಾ ಇದ್ದೀರಾ? ನಾನು ಯಾರ ಫ್ರೆಂಡ್ ಲವ್ವರನ್ನು ಪ್ರೀತಿಸ್ತಿಲ್ಲ. ನನಗೇನು ಅರ್ಥ ಆಗ್ತಾ ಇಲ್ಲ ಸರ್ ಎಂದು ಅಳುವಳು. ಓಹ್ ವಾವ್, ಫ್ರೆಂಡ್ ಯಾರು ಅಂತಲೇ ಗೊತ್ತಿಲ್ಲ ನಿಮಗೆ. ಪಾಪ ಅಲ್ಲಿ ಸಪ್ತ ನೀನು ಚೆನ್ನಾಗಿರಬೇಕು, ನೀನು ಖುಷಿಯಾಗಿರಬೇಕು, ನೀನು ಎಲ್ಲರಂತೆ ತಲೆ ಮೇಲೆತ್ತಿ ನಡೆಯಬೇಕು ಅಂತ ನಿನಗಾಗಿ ಅಷ್ಟೆಲ್ಲ ಮಾಡಿದ್ರು ನಿನ್ನ ಫ್ರೆಂಡ್ ಯಾರು ಅನ್ನೋದನ್ನು ಮರೆತು ಬಿಟ್ಟಿದ್ಯಾ ಅಂತ ಒಳ್ಳೆ ಹುಡುಗಿಗೆ ಸ್ವಾರ್ಥ ತುಂಬಿರುವ ನೀನು ಫ್ರೆಂಡ್ ಆಗಿರೋದಕ್ಕೆ ಲಾಯಕ್ಕಿಲ್ಲ. ಎಷ್ಟು ಧೈರ್ಯವಿದ್ದರೆ ನಾನು ಕೊಡಿಸಿದ ಸೀರೆಯನ್ನು ನೀನು ಹುಟ್ಟಿದ್ಯಾ ಎಂದು ಕೋಪದಲ್ಲಿ ಹೇಳುವನು. ನನಗೆ ನಿಜವಾಗ್ಲೂ ನೀವು ಏನು ಹೇಳ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಈ ಸೀರೆ ನನ್ನ ಫ್ರೆಂಡ್ ಸಪ್ತ ಕೊಟ್ಟಿದ್ದು, ನೀವು ಕೊಡಿಸಿದ್ದೀರಿ ಅಂದರೆ ನೀವು ಎಂದು ಉಗುಳು ನುಂಗಿದಳು. 1 ವರ್ಷದಿಂದ ಅವಳ ಜೊತೆ ಇದೆಯಾ ಇದು ಗೊತ್ತಿಲ್ವಾ ನಿನಗೆ? ಸಪ್ತ ಹೇಳಿಲ್ವಾ ನಿನಗೆ? ನಾನು ಸಪ್ತ 1 ವರ್ಷದಿಂದ ಪ್ರೀತಿಸ್ತಿದ್ದೇವೆ. ನಾವಿಬ್ಬರು ಪ್ರೇಮಿಗಳು. ಈ ಸೀರೆ ಈ ಒಡವೆ ಇದೆಲ್ಲ ನಾನು ಸಪ್ತಾಳಿಗೆ ನಾನು ಇಷ್ಟಪಟ್ಟ ರೀತಿಯಲ್ಲೇ ನೋಡಬೇಕು ಅಂತ ಕೊಟ್ಟಿದ್ದು. ನೀನು ಹೇಗೆ ಇದನ್ನೆಲ್ಲ ಧರಿಸಿದ್ಯಾ? ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇ? ನಿನಗೆ ಬಿಟ್ಟಿಯಾಗಿ ಸಿಕ್ಕರೆ ಹಾಕಿಕೊಳ್ತೀಯಾ?
ನೀನು ಒಂದು ಕೂಗಾಡುವನು. ಇದು ಹೊಸ ವಿಷಯ ಸ್ವರಗೆ. ಎಂದು ಕೂಡ ಸಪ್ತ ತನ್ನ ಹಾಗೂ ಅಗಸ್ತ್ಯನ ಪ್ರೀತಿಯ ಬಗ್ಗೆ ಹೇಳಿರಲಿಲ್ಲ. ಅಗಸ್ತ್ಯ ಸಪ್ತ ಪರಸ್ಪರ ಪ್ರೀತಿಸ್ತಿರೋದು ತಿಳಿದ ಸಪ್ತ ಆಘಾತದಲ್ಲಿ ಅವನನ್ನು ನೋಡಿದಳು. ನಾನು ನನ್ನ ಹುಡುಗಿಗೆ ಲಾಯಲ್ ಆಗಿರಬೇಕು, ಅವಳಿಗೆ ಮೋಸ ಮಾಡಬಾರ್ದಂತ ಯಾವ ಹುಡುಗಿಯನ್ನು ಕೂಡ ಕೂಡ ಕಣ್ಣೆತ್ತಿ ನೋಡ್ತಿರ್ಲಿಲ್ಲ. ಇದುವರೆಗೂ ನಾನು ಅವಳಿಗೆ ಒಂದು ಸಣ್ಣ ಹಗ್ ಮತ್ತೊಂದು ಸಣ್ಣ ಮುತ್ತು ಕೊಟ್ಟಿರಲಿಲ್ಲ. ಆದರೆ ನೀನು ಇವತ್ತು ನಿನ್ನನ್ನು ಈ ಸೀರೆಯಲ್ಲಿ ಕಂಡು ನಾನು ಎಂದು ಮುಖ ಸಿಂಡರಿಸಿದರೆ ತನ್ನ ಕೊರಳಿಗೆ ಮುತ್ತು ಕೊಟ್ಟಿದ್ದು ಅಗಸ್ತ್ಯ ಎಂದು ತಿಳಿದ ಸ್ವರ ಅಲ್ಲಿಯೇ ಕುಸಿದಳು. ನಾಚಿಕೆ ಆಗಬೇಕು ನಿಮ್ಮಂಥವರಿಗೆ. ನಿಮ್ಮ ಸ್ಥಾನಗಳ ಬಗ್ಗೆ ತಿಳಿದುಕೊಂಡು ಎಲ್ಲಿರಬೇಕು ಅಲ್ಲೇ ಇರಬೇಕು. ಅದು ಬಿಟ್ಟು ಈ ಕಾದಂಬರಿ ಧಾರಾವಾಹಿ ಸಿನಿಮಾದಲ್ಲಿ ಬರುವಂತೆ ಬಡವರ ಹುಡುಗಿ ಶ್ರೀಮಂತ ಹುಡುಗ ಜೋಡಿ ಆಗ್ತಾನೆ ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಡ್ರಾಮಾ ಮಾಡ್ತೀರಾ. ಆದರೆ ನಾವು ಯಾವತ್ತೂ ನಿಮ್ಮಂಥವರನ್ನು ಪ್ರೀತಿಸುವುದಿಲ್ಲ. ನನ್ನ ಪ್ರೀತಿ ಏನಿದ್ರೂ ಸಪ್ತಾಳ ಸ್ವತ್ತು. ನಾನಿಷ್ಟು ರಿಚ್ ಆಗಿದ್ದೇನೆ, ಇಷ್ಟು ಹ್ಯಾಂಡ್ಸಮ್ ಆಗಿದ್ದೇನೆ ಅಂತ ಪ್ರತಿಯೊಬ್ಬ ಹುಡುಗಿಯರಿಗೆ ಕ್ರಶ್ ಆಗೋದು ಸಾಮಾನ್ಯ. ಹಾಗಂತ ಇದುವರೆಗೂ ನನ್ನ ಕಾಲೇಜ್ನ ಯಾವ ಹುಡುಗಿಯೂ ಕೂಡ ಈ ಮಟ್ಟಕ್ಕೆ ಇಳಿದಿರಲಿಲ್ಲ. ಆದರೆ ನೀನು ಮುಗ್ದೆ ಅಂತ ಎಲ್ಲರ ಮುಂದೆ ತೋರಿಸಿಕೊಳ್ಳುತ್ತಾ ಸಪ್ತಾಳಿಂದ ಎಲ್ಲವನ್ನು ಕಸಿದುಕೊಳ್ಳುವ ಕೆಲಸದಲ್ಲಿ ನಿರತಳಾಗಿದೆಯಾ. ಇಂಥ ಹಳುವ ಹುಡುಗಿಯರನ್ನು ಕಂಡ್ರೆ ನನಗೆ ಅದಕ್ಕೆ ಆಗೋದಿಲ್ಲ. ನೀವೆಲ್ಲ ಒಂದು ರೀತಿ ಸುಂದರವಾಗಿರುವ ಪ್ರೇಮಿಗಳ ಮಧ್ಯೆ ಬಂದು ಅವರ ಜೀವನವನ್ನು ಹಾಳು ಮಾಡ್ತೀರಾ ಎಂದು ಅಗಸ್ತ್ಯ ರೋಷದಲ್ಲಿ ತಾನೇನು ಹೇಳುತ್ತಿದ್ದೇನೆ ಎನ್ನುವುದರ ಬಗ್ಗೆ ಗಮನ ಕೊಡದೆ ಸ್ವರಳ ಚಾರಿತ್ರ್ಯ ಬಗ್ಗೆ ಹುಚ್ಚಾಗಿ ಏನೇನೋ ಮಾತನಾಡುತ್ತಿದ್ದರೆ ಅವ ಮಾಡಿದ ಅವಮಾನದಿಂದ ಬಹಳವೇ ನೊಂದುಕೊಂಡ ಸ್ವರ ತಲೆ ಚಚ್ಚಿಕೊಂಡು ಅಳುವಳು. ಇದ್ಯಾವುದು ನಾನು ಬೇಕು ಅಂತ ಮಾಡಿದಲ್ಲ, ಇದೆಲ್ಲ ನನ್ನ ಅರಿವಿಗೆ ಬಾರದೆ ಆಗಿರೋದು. ನೀವು ಮತ್ತೆ ಸಪ್ತ ಪ್ರೀತಿಸ್ತಿರುವ ವಿಷಯ ನನಗೆ ಸ್ವಲ್ಪವೂ ಕೂಡ ತಿಳಿದಿಲ್ಲ. ಇಲ್ಲ, ನಾನು ನಿಮ್ಮನ್ನು ಪ್ರೀತಿಸ್ತಿಲ್ಲ. ನನ್ನ ಸ್ಥಾನದ ಬಗ್ಗೆ ನನಗೆ ಅರಿವಿದೆ. ಇದನ್ನು ನೀವು ಮತ್ತೊಮ್ಮೆ ತಿಳಿಸಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆದರೆ ನಮ್ಮಂಥ ಬಡವರ ಹೆಣ್ಣನ್ನು ಇಷ್ಟೊಂದು ಕ್ರೂರವಾಗಿ ನಡೆಸಿಕೊಳ್ಬೇಡಿ. ನಾವು ಈ ರೀತಿ ಮಾಡೋಲ್ಲ ಸರ್. ಎಲ್ಲರೂ ಕಾದಂಬರಿ ಸಿನಿಮಾ ಧಾರಾವಾಹಿಗಳಲ್ಲಿ ಈ ರೀತಿ ತೋರಿಸಿ ನಿಮಗೆ ನಮ್ಮಂಥವರ ಮೇಲೆ ಇಂಥ ಅಭಿಪ್ರಾಯ ಮೂಡಿರ್ಬೋದು. ಆದರೆ ನಿಜ ಜೀವನದಲ್ಲಿ ನಾನು ಯಾವತ್ತೂ ನಮ್ಮ ಲಿಮಿಟ್ ಕ್ರಾಸ್ ಮಾಡೋದಿಲ್ಲ ಸರ್. ದಯವಿಟ್ಟು ಇಂಥ ಅವಮಾನ ಮಾಡಬೇಡಿ. ನಾನು ಕೂಡ ಮನುಷ್ಯರೇ, ನಂಬಿ ನಮ್ಮನ್ನು ಎಂದು ಕೈ ಮುಗಿದು ಬೇಡಿಕೊಂಡು ಅಳುವಳು. ಸಾಕು, ಇಂಥ ನಾಟಕಗಳನ್ನೆಲ್ಲ ಎಷ್ಟೆಲ್ಲ ನೋಡಿಲ್ಲ ನಾನು. ಎದ್ದೇಳು ಮೇಲೆ. ನನಗೀಗಲೇ ಈ ಸೀರೆ, ಈ ಒಡವೆಗಳು ಬೇಕು. ನಾನು ನನ್ನ ಹುಡುಗಿಗಾಗಿ ಅಂತ ಕೊಡಿಸಿರೋದು. ಇದನ್ನೆಲ್ಲ ನನಗೆ ವಾಪಸ್ ಕೊಡು ಎಂದು ಅಬ್ಬರಿಸಿದವನು ಅವಳ ಕೈ ಮೇಲೆತ್ತಿ ನಿಲ್ಲಿಸಿದರೆ ಅಳೋದು ಬಿಟ್ಟು ಬೇರೆ ಏನು ಮಾಡದ ಸ್ವರ ತಲೆ ತಗ್ಗಿಸಿದಳು. ನಿಂತ ಜಾಗದಲ್ಲಿ ಇದನ್ನೆಲ್ಲ ಕೊಡು ಅಂದರೆ ಅವಳು ಬೇರೆ ಏನು ಧರಿಸ್ತಾಳೆ. ಅವಳ ಸ್ಥಿತಿ ಯಾವ ಶತ್ರುಗೂ ಬರಬಾರ್ದು. ಅಷ್ಟರಲ್ಲಿ ಓಡಿ ಬರುವ ವಾಸುಕಿ ಅಗಸ್ತ್ಯ ಸ್ವರ ಒಟ್ಟಿಗೆ ನಿಂತಿರುವುದನ್ನು ಕಂಡು ಆಘಾತಗೊಂಡನು. ಅಗಸ್ತ್ಯ, ಆಂಟಿಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೇವೆ, ನೀನು ಏನು ಮಾಡ್ತಿದ್ಯಾ, ಇಲ್ಲಿ ಬಾ ಎಂದು ಕೂಗಿದಾಗ ಆಘಾತಗೊಂಡ ಅಗಸ್ತ್ಯ ಸ್ವರಳನ್ನು ಬಿಟ್ಟು ಅಲ್ಲಿಯೇ ಕುಸಿದು ಬೀಳಲು ಅಗಸ್ತ್ಯನನ್ನು ಹಿಡಿದುಕೊಳ್ಳುವ ಸ್ವರ ವಾಸುಕಿಯ ಕಡೆ ನೋಡಿದಳು. ನೀನು ಹೊರಗಡೆ ಹೋಗಮ್ಮ, ಹೋಗಿಲ್ಲಿಂದ ಎಂದು ಸ್ವರಗೆ ಗಂಭೀರವಾಗಿ ಹೇಳಿದ ವಾಸುಕಿ ಅಗಸ್ತ್ಯನನ್ನು ಕರೆದುಕೊಂಡು ಅಲ್ಲಿಂದ ಹೋಗುವನು. ಕತೆ ಮುಂದುವರಿಯುತ್ತದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಕೊಡಿ.